ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 12/12/2003 ಶುಕ್ರವಾರ ನೈಟ್ 10:05. 10:05 ಶುಕ್ರವಾರ ರಾತ್ರಿ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಡೇಟ್ ಒಂಥರ ಸಖತ್ತಾಗಿದೆ. 12/12. ಒಬ್ಬ 12/12. ಓಕೆ, ಡಿಸೆಂಬರ್ ಹುಟ್ಟಿರೋದು 12. ನಾನು 11ರಲ್ಲಿ ಹುಟ್ಟಿರೋದು ಡಿಸೆಂಬರ್. ಒಂದೇ ದಿವಸ ವ್ಯತ್ಯಾಸ. ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಡಿಗ್ರಿ ಮುಗಿಸಿದ್ರಾ? ಡಿಗ್ರಿಗೆ ಕಂಪ್ಲೀಟ್ ಮಾಡಲಿಲ್ಲ ಸರ್. ಇನ್ಕಂಪ್ಲೀಟ್ ಯಾಕೆ? ಅದನ್ನೇ ಕೇಳಿದೆ. ಯಾಕಂದ್ರೆ 6/12 ಬಂದರೆ ಇನ್ಕಂಪ್ಲೀಟ್ ಅಂತ ತೋರಿಸ್ತು. ಯಾಕೆ ಕಂಪ್ಲೀಟ್ ಮಾಡಿಲ್ಲ? ಹಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಎಷ್ಟೆಷ್ಟು ಇದು ಮಾಡ್ದ, ಕಂಪ್ಲೀಟ್ ಮಾಡಲಿಲ್ಲ. ಯಾವ ಬಿಸ್ನೆಸ್ ಎತ್ಕೊಂಡು ಹೋಗ್ತಾನೆ ಅವನು? ಏನು ಮಾಡ್ಬೇಕಂತೆ ಅವನು? ಇವತ್ತೇ ನಾಳೆನೇ ಅವನು ಕೋಟ್ಯಾಧೀಶ್ವರ ಆಗ್ಬೇಕಂತ? ಅದು ಏನ್ ಕೈ ಎತ್ತುತ್ತೆ ಅವನಿಗೆ ಅಂತ ಏನಾದ್ರೂ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಕೇಳಿ. ನೋಡಿ, 6ನೇ ಮನೆ 2 ವಿಚಾರ ತೋರಿಸುತ್ತೆ. ಒಂದು ಕಾಮರ್ಸ್, ಇಲ್ಲ ಅಂದರೆ ಇಂಜಿನಿಯರಿಂಗು. ತುಂಬ ಅದ್ಭುತವಾಗಿರೋ ಕಾಂಬಿನೇಷನ್ನು. ಆ ಕೊನೆಯಲ್ಲಿ ಬುಧ 12ನೇ ಮನೆ, ಈ ಫ್ರೆಂಡ್ಸ್ ಸೇರಿ ಅವನಿಗೆ ಮನಸ್ಸು ಸ್ವಲ್ಪ ಗಿರ್ಗಿಟ್ಲೆ ಆಡ್ದಂಗೆ ಆಗಿರುತ್ತೆ. ಏನು ಓದ್ತಾ ಇದ್ರಿ ಹೇಳಿ? ಓದ್ತಾ ಇಲ್ಲ ಸರ್, ಕೆಲಸ ಮಾಡ್ತಾನೆ. ಎಲ್ಲಿವರೆಗೂ ಓದಿದ್ರಮ್ಮ? ಅದಾರು ಹೇಳಮ್ಮ. BCom ಸೆಕೆಂಡ್ ಇಯರ್ ಮಾಡಿ. ಈಗ ನಾನು ಕಾಮರ್ಸ್ ಅಂತ ಹೆಂಗೆ ಹೇಳಿದೆ? ಗ್ರಹಗಳು ನಿರ್ಣಯ ಮಾಡಿರ್ತವೆ, ಒದ್ದು ಕಳಿಸ್ಬೇಕು. ನಾನು ನನ್ನ ಮಗಂಗೆ ಹಂಗೆ ಮಾಡೋದು. ನಿಮ್ಮ ಮಗ ನಾವೇನು ಹೇಳಂಗಿಲ್ಲ. ಯಾಕಂದರೆ ಇವತ್ತು ನಾವು ಏನು ಓದಿತೀವಿ, ನಾಳೆ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಒದ್ರು ಅಂತ. ನಮ್ಮ ಅಪ್ಪನೂ ಇದೇ ಕೆಲಸ ನಂಗೆ ಮಾಡಿದ್ದು. ನಾನು ಹಿಂಗೆ ಬಿಟ್ಬಿಟ್ಟಿದ್ದೆ. ನನಗೆ ಶನಿ ದಶ ನಡೀತಾ ಇತ್ತು. ಅಲ್ಲಿವರೆಗೂ ತಳ್ಳಿದ್ದೀರಾ, ಪರವಾಗಿಲ್ಲ, ನೀವೇ ಗ್ರೇಟ್ ಅಲ್ವಾ? ಅಲ್ಲಿವರೆಗೂ ತಳ್ಳಿದ್ದೀರಾ. ಅಟ್ಲೀಸ್ಟ್ BCom ಇನ್ಕಂಪ್ಲೀಟಾ ಹೇಗೆ? ಇನ್ನೂ 1 ವರ್ಷ ಮಾಡ್ಬೇಕಿತ್ತು ಸರ್. ಅದನ್ನು ಮುಗಿಸಿದ್ರೆ ಜೀವನ ಚೆನ್ನಾಗಿದೆ, ಅಷ್ಟು ಮಾತ್ರ ಹೇಳ್ಬೋದು. ಇಲ್ಲ ಅರ್ಧಂಬರ್ಧ ಆಯಿತು ಅಂತಂದರೆ ನಾ ಘಾಟ್, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಆಗುತ್ತೆ. 12ನೇ ಮನೆಗೆ ಸ್ವಲ್ಪ ದಾನ ಮಾಡ್ತೀನಿ, ಪುಷ್ ಮಾಡಲೇಬೇಕು. ಯಾಕೆಂದರೆ 12 ಒಂದು ಚಂದ್ರ, ಮನಸ್ಸು ಚಂಚಲ, ಆರಾಮಾಗಿರಬೇಕು. ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸುಮ್ಮನೆ ದುಡ್ಡು ಹಂಗೆ ಬರಬೇಕು ಅನ್ನೋ ಮನಸ್ಥಿತಿ. 5ನೇ ಮನೆ ಸೋಂಬೇರಿತನವನ್ನು ಬರುತ್ತೆ. ಅದಕ್ಕೆ ನಾನು ಇದನ್ನು ನೋಡಿದ ತಕ್ಷಣ ಹೇಳ್ತೀನಿ, ಇಲ್ಲಿ 5 ಅಂತ ಬಂದಾಗ ಕಲ್ತಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬುಧ 5ನೇ ಮನೆ ಅಂದರೆ ಇಟ್ ಈಸ್ ದಿ ಹೌಸ್ ಆಫ್ ರಿಲ್ಯಾಕ್ಸೇಷನ್. ಯಾರ್ಯಾರಿಗೆ 5ನೇ ಮನೆ ಬಂದರೆ ಆರೋಗ್ಯ ಸೂಪರ್ ಆಗಿರುತ್ತೆ, ಅಷ್ಟೇ ಸೋಂಬೇರಿತನ ಬಂದ್ಬಿಡುತ್ತೆ. ಏನು ಮಾಡೋಕ್ಕೆ ಇಷ್ಟ, ಎಲ್ಲ ಹಂಗೆ ಉದುರಬೇಕು, ಮೇಲಿಂದ ಕಾಸು ಉದುರಬೇಕು, ಕೆಲಸನೂ ಉದುರಬೇಕು. 5 12 ಚಂದ್ರ. ಚಂದ್ರನಿಗೆ ಸ್ವಲ್ಪ ದಾನ ಮಾಡಿ, ಸ್ವಲ್ಪ ಎಜುಕೇಷನ್ ಚೆನ್ನಾಗಾಗಬೇಕು ಅಂತಂದರೆ ಒಂದು ಜಿರ್ಕಾನ್ ಅಂತಿದೆ, ಮಧ್ಯದ ಬೆಳಕು ಹಾಕಿಸಿ ಸ್ವಲ್ಪ ಪ್ರಚೋದನೆ ಕೊಡುತ್ತೆ. ಚೇಂಜ್ ಮಾಡೋಕ್ಕಾಗಲ್ಲ, ಒಂದು 20% ಪ್ರಚೋದನೆ. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? 21/10/1984. 1984. ಓಕೆ, ಟೈಮಿಂಗ್ಸ್ ಹೇಳಿಮ್ಮ. 11:21 AM ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಇದು ಆಕ್ಚುಲಿ ಬಂದು ಉಪ್ಪಳ ಅಂತ, ಮಂಜೇಶ್ವರ, ಕಾಸರಗೋಡು. ಯಾವ ಡಿಸ್ಟ್ರಿಕ್ಟ್ ಹೇಳಿದ್ರಿ? ಕೇರಳ. ಓಕೆ, ಗುರುಜಿ. ಉಪ್ಪಳ. ನಮಸ್ಕಾರ. ನಮಸ್ಕಾರ ಗುರುಜಿ. ಈಗ ನಿಮ್ಮ ಸಿಂಹರಾಶಿಯಲ್ಲಿ ಹುಟ್ಟಿದ್ದೀರಾ. ಸಿಂಹರಾಶಿಯಲ್ಲಿ ಪೂರ್ವ ಪಾಲ್ಗುಣಿ. ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ. ರಾಹು 10/9/10/7. ರಾಹು 2020ರಿಂದ ನಿಮಗೆ ಸೂಪರ್ವೈಸರು, ಮ್ಯಾನೇಜರು, ಮ್ಯಾನೇಜ್ಮೆಂಟ್ ಸೈಡು ಒಟ್ಟೋಗಿದ್ದೀರಾ. ಪ್ರಶ್ನೆ ಕೇಳಿ. ಹೌದು ಗುರುಜಿ, ನನಗೆ ಜಾಬ್ ಸ್ಟೆಬಿಲಿಟಿ ಇಲ್ಲ ಗುರುಜಿ. ಏನು ಕೆಲಸ ಮಾಡ್ತಾ ಇದ್ದೀರಾ? ನಾನು ಲಾಜಿಸ್ಟಿಕ್ ಅಲ್ಲಿ 15 ವರ್ಷದಿಂದ ಇದ್ದೀನಿ. ಮ್ಯಾನೇಜ್ಮೆಂಟ್ ಕರೆಕ್ಟ್ ಗುರುಜಿ. ಅದರಲ್ಲೇ ಇದ್ದೀರಾ, 20ರಿಂದ ಇದ್ದೀರಾ. ಆದರೆ ಸ್ಟೆಬಿಲಿಟಿ ಯಾಕಿಲ್ಲ ಅಂದರೆ ರಾಹು 5ನೇ ಮನೆ ಸ್ಟೆಬಿಲಿಟಿ ಕೊಡಲ್ಲ. ಬಟ್ ಆದರೆ ನಿಮಗೆ ಯಾವಾಗಲೂ ಕೆಲಸ ಇರುತ್ತೆ. ಒಂದು ತಿಳ್ಕೊಳ್ಳಿ, ಯಾವಾಗಲೂ ದೇವರು ನಿಮಗೆ ಕೈ ಬಿಡಲ್ಲ, ಕೆಲಸ ಕೊಟ್ಟೇ ಕೊಡ್ತಾನೆ. 10ನೇ ಮನೆ 7ನೇ ಮನೆ ಡೆಫಿನೆಟ್ ಅಲ್ಲ, 1000% ಕೆಲಸ ಕೊಡ್ತಾನೆ ರಾಹು. ಬಟ್ ಅದು ಸ್ಟೆಬಿಲಿಟಿ ಬೇಕು ಅಂತಂದಾಗ ಕೆಲವು ಪ್ಲಾನೆಟ್ಸ್ನ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು. ಆ ಪ್ಲಾನೆಟ್ ಬಂತು ನಿಮಗೆ ಸೂರ್ಯನ ಬಲ ಮಾಡ್ಕೋಬೇಕು. ಸೂರ್ಯ ನಮಸ್ಕಾರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ, ಸೂರ್ಯ ಬಲವಾಗಿದೆ, ಯಾವುದು ಬಲವಾಗಿದೆಯೋ ಅದನ್ನು ನಮಸ್ಕಾರ ಮಾಡಬೇಕು. ಇವರು ಹೋಗಿ ಯಾವುದೋ ಕೆಟ್ಟೋಗಿರೋ ಗ್ರಹಕ್ಕೆ ಎಲ್ಲ ಕಾಂಪೌಂಡರ್ಗಳು ಪೂಜೆ ಮಾಡಿಸ್ತಾರೆ. ಅಂದರೆ ಕಳ್ಳನ ಪೂಜೆ ಮಾಡಿಸಿದ್ರೆ ಏನು ಮಾಡ್ತಾನೆ? ಕಳ್ತನ ಮಾಡೇ ಮಾಡ್ತಾನೆ. ಒಂದು ಮೂಲ ಬುದ್ಧಿ. ಯಾವುದು ಸರಿ ಇಲ್ವೋ ವಿ ಶುಡ್ ನೆವರ್ ಟಚ್ ದೆಮ್. ದಟ್ ಈಸ್ ದಿ ರೂಲ್. ಇವರೆಲ್ಲ ಉಲ್ಟಾ. ಇಲ್ಲಿ 3 ಗ್ರಹಗಳು ಸರಿ ಇಲ್ಲ, ರಾಹು ಕೇತು ಶನಿ. ಅವ್ರನ್ನ ಕೆಟ್ಟದ್ದು ಮಾಡ್ಬಿಟ್ಟಿದ್ದಾರೆ. ರಾಹು ಕೇತು ಶನಿ ಅಷ್ಟು ಕೊಡೋರು ಯಾರಿಲ್ಲ. ಇವ್ರು ರಾಹು ದಶೆ ನಡೀತಾ ಇದೆ. ಇವ್ರ ಮನಸ್ಥಿತಿಯಲ್ಲಿ 5 ಬಂದಿದೆ. ಬಟ್ ಆದರೆ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟಲ್ಲಿದ್ದಾರೆ. ಸೂರ್ಯನಿಗೆ ಒಂದು ರೂಬಿ ಹಾಕಿ ಸರ್,
ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಸಜೆಷನ್ ಕೊಡ್ತೀನಿ, 4 ಮುಖದ ರುದ್ರಾಕ್ಷಿ ಹಾಕಿ ಗ್ರೀನ್ ಕಲರ್ ಥ್ರೆಡ್ ಹಾಕಿ, ನಿಮಗೆ ಸ್ಟೆಬಿಲಿಟಿ ಜಾಸ್ತಿ ಬರುತ್ತೆ. ಮುಂದೆ ಟಾಪ್ ಕಂಪ್ನಿ ಬಾಸ್ ಆಗ್ತೀರಾ, ನಿಮ್ಮ ರಿಟೈರ್ಮೆಂಟ್ ಸ್ಟೇಜಸ್ಗೆ ಕಂಪ್ನಿದು ಟಾಪ್ ಹೆಡ್ಡಲ್ಲಿ ಆಗ್ತೀರಾ. ಯಾಕಂದರೆ 10-7 ಅಧಿಕಾರ ಕೊಡಲೇಬೇಕು, ದುಡ್ಡು ಕೊಡಲೇಬೇಕು. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋದಾದರೆ ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ನಡೀತಾ ಇದೆ. ನೇರವಾಗಿ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ನೀವು ಎಲ್ಲಿ ಕೂತಿರ್ತೀರಾ ಅಥವಾ ನಿಮ್ಮ ಮನೆಯಿಂದನೇ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ಅವಕಾಶವಿದೆ. ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಗಳು. ಕೇವಲ 6 ದಿನಗಳಲ್ಲಿ ವಾಸ್ತು ಕ್ಲಾಸಸ್ನ ನೀವು ಕಲಿಯಬಹುದಾಗಿದೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗ್ತಾ ಇದೆ. 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬಹುದು ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 19/9/1986. ಓಕೆ. ಸಮಯ 9:10 ಶುಕ್ರವಾರ ಬೆಳಗ್ಗೆನಾ? ಬೆಳಗ್ಗೆ. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲಿ. ಗುರುಜಿ ಒಟ್ಟಿಗೆ ಮಾತಾಡಿ. ಓಕೆ. ನಮಸ್ಕಾರ. ನಮಸ್ತೆ ಗುರುಜಿ. ಮೀನರಾಶಿಯಲ್ಲಿ ನಿಮ್ದು ಹಾಲ್ ಕಾಯ್ತಿದ್ದೆ. Okay. ನಂಗೆ ಗೊತ್ತೇ ಇಲ್ಲ, ಸುಮ್ಮನೆ ಇವಾಗ ಮಾಡದೆ ಸಿಕ್ಬಿಡ್ತು. ಐ ಆಮ್ ಸೋ ಹ್ಯಾಪಿ. ಯು ಆರ್ ವೆರಿ ಹ್ಯಾಪಿ. ಓಕೆ. ಟೂ ಮಚ್. ವೆರಿ ಗುಡ್. ವೈವಾಹಿಕ ಜೀವನ ಚೆನ್ನಾಗಿದೆಯಾ? ಇನ್ನೂ ಮದ್ವೆನೇ ಆಗಿಲ್ಲ ಸರ್. ಅಷ್ಟೇ. ಯು ಗಾಟ್ ದಿ ಆನ್ಸರ್? ಮದ್ವೆ ಆಗೋದು ಡೌಟ್. ಕೇಳ್ತಿಲ್ಲ. ಓಕೆ, ಅದು ಬೇಡವಾ? ಓಕೆ, ಲೆಫ್ಟ್ ದಟ್. ಅಲ್ಲ ಫಸ್ಟ್ ಅದೇನಾಗಿದೆ ಅಂದ್ರೆ ಅವನು CA ಮಾಡ್ತಿದ್ದಾನೆ. ಸುಮಾರು ವರ್ಷದಿಂದ ಮಾಡ್ತಿದ್ದಾನೆ. ಸಿಕ್ಕಾಪಟ್ಟೆ ಹೆಲ್ಪ್ ಸ್ಟ್ರಗಲ್ ಮಾಡ್ತಾನೆ. ಆದ್ರೆ ಅವನಿಗೆ ಆಗ್ತಾನೆ ಇಲ್ಲ. ಆಕ್ಚುಲಿ ಆ ಲೈನು CAಗೆ ನಮಗೆ 3ನೇ ಮನೆ, 10ನೇ ಮನೆ, 11ನೇ ಮನೆ ಬರಬೇಕು. ಬಟ್ ಇಲ್ಲಿ 6ನೇ ಮನೆ ಬಂದಿದೆ. 6ನೇ ಮನೆ ಆಲ್ಸೋ ಶೋಸ್ ಲಿಟ್ಲ್ ಬಿಟ್ ಆಫ್ ಕಾಮರ್ಸ್ ಸೈಡು, ಆಡಿಟಿಂಗ್ ಅಂತ ಬರುತ್ತೆ. ಬಟ್ ಆದರೆ ಈಗ ಏಜ್ ಎಷ್ಟು? 38 ಅಲ್ವಾ? ಹೌದು ಸರ್. ಸೊ ಮದುವೆ ಮಾಡ್ಕೊಳ್ಳಲ್ವಂತ? ಮಾಡ್ಕೋತಾನೆ. ಇದು ಮುಗ್ದಿವರೆಗೂ ನಾನು ಮಾಡದೆ 38 ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರಶ್ನಾಶಾಸ್ತ್ರ ಒಂದು ಹಾಕ್ತೀನಿ ನಿಮಗೋಸ್ಕರ. 1 to 240 ಒಂದು ನಂಬರ್ ಹೇಳಿ. ಮಾಡ್ಕೊಳ್ತಾರಾ ಇಲ್ವೋ ಹೇಳ್ಬಿಡ್ತೀನಿ. 1 to 240 ಒಂದು ನಂಬರ್ ಹೇಳಿ. 1 to 249. 1 to 249. 86. ಎಜುಕೇಷನ್ 10th ಕಸ್ಪ್ ನೋಡ್ತೀನಿ, ಅಲ್ಲಿ ಆನ್ಸರ್ ಕೊಟ್ಬಿಡುತ್ತೆ. 86 10th ಕಸ್ಪ್ 10 ಮಾಡ್ಕೊಳ್ತಾರೆ ಅಂತ ಒಂದು ಬಂದಿದೆ. ಬಟ್ ಇಟ್ ವಿಲ್ ಟೇಕ್ ಅನದರ್ 2 more years ಅಂತ ಬಂದಿದೆ. ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್ಸ್ ಎಲ್ಲ ಮುಗೀತಾ? ಎಲ್ಲ ಹೋಗಿದೆ. ಲಾಸ್ಟ್ ಒಂದು ಸಬ್ಜೆಕ್ಟ್ ಮುಗಿಸ್ತಾರೆ ಅಂತ ಬಂದಿದೆ. ಯಾಕಂದ್ರೆ ಇಲ್ಲಿ 10ನೇ ಮನೆ ಬಂದಿದೆ. 10ನೇ ಮನೆ ಅಂತಂದ್ರೆ ಹಿ ವಿಲ್ ಕಂಪ್ಲೀಟ್ ಅಟ್ ವಾಟ್ ಎವರ್ ಕಮ್ ವಾಟ್ ಮೇ ಗೋ ಅಂತ ಏನೋ ಹೇಳ್ತಾರಲ್ಲ, 100% ಮಾಡ್ತಾರೆ. ಆವಾಗ ಇವರೇ ಓನ್ ಬಿಸ್ನೆಸ್ಸು ಮಾಡ್ತಾರೆ, ಇವರೇ ಓನ್ ಫರ್ಮ್ ಆಗ್ತಾರೆ. ಅಥವಾ ಇವ್ರ ತಂದೆದು ಏನಾರು ಇದೆಯಾ? ತಂದೆನೇ CA. ಹಾ. ಯಾಕಂದ್ರೆ ಶನಿ ಬಂತು. ಶನಿ ಅಂದ್ರೆ ತಂದೆ ಇಲ್ಲಿ. ಓಕೆ, ಫೈನ್, ಸೂಪರ್. ಓಕೆ, ಒಳ್ಳೇದಾಗಲಿ. ಡೋಂಟ್ ವರಿ, ಸಕ್ಸಸ್ ಮಾಡ್ಕೊಳ್ಳಿ. ಮ್ಯಾರೇಜ್ ಮಾತ್ರ ಗ್ಯಾರಂಟಿ ಇಲ್ಲ, 100% ಆಗುತ್ತೆ. 2 years ಒಳಗಡೆ ಆಗುತ್ತೆ. ಬರೆದಿಟ್ಕೊಳ್ಳಿ, 2 years. ದಿಸ್ ಇಸ್ ಶೋಯಿಂಗ್ ನೋ ರೆಟ್ರೋಗ್ರೇಡ್ ಬಂದಿದೆ, ಕ್ಲೀನ್ ಆಗಿದೆ. ಆದರೆ ಇಲ್ಲಿ ಗುರು ಮತ್ತು ಶನಿ ಸ್ವಲ್ಪ ಸ್ಲೋ ಗ್ರಹಗಳು, ಡಿಲೇ ಆಗಿ ಕೊಡ್ತಾರೆ, ಬಟ್ ಕೊಟ್ಟೇ ಕೊಡ್ತಾರೆ. ಒಳ್ಳೇದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇನ್ನು ಗುರುಗಳನ್ನು ನಾವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ಅದೇ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಅವಕಾಶವಿದೆ. ಇನ್ನು ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೆ, ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ವಿ. ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ಇವರ ಕ್ಲಾಸಸ್ನ ಅಟೆಂಡ್ ಮಾಡಿರುವಂಥ ವಿದ್ಯಾರ್ಥಿಗಳಿದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಗಳು ಹೊಂದಿದ್ದಾರೆ. ಆ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಭಾಸ್ಕರ್ 7th ಬ್ಯಾಚಿಂದ ನಾನು ಇವತ್ತು PhD ಅವಾರ್ಡ್ ತೊಗೊಳಕ್ಕೆ ಬಂದಿದ್ದೀನಿ. ಈ ವಿಶೇಷ ಏನಂದರೆ, ನಮಗೆ MSME ಸರ್ಟಿಫೈ ಆಗಿರುವಂಥ ಒಂದು ಸರ್ಟಿಫಿಕೇಟು, ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಆಗಿರುವಂಥ ಒಂದು ಜ್ಯೋತಿಷ್ಯ ಇದರಲ್ಲಿ ನಕ್ಷತ್ರ ನಾಡಿ ಗೋಲ್ಡ್ ಟ್ರೀ ಅವ್ರ ಕಡೆಯಿಂದ ಇದು ಸಿಗ್ತಾ ಇರೋದು ಬಹಳ ಅಪರೂಪ. ಇವತ್ತು ಕೇಂದ್ರದಿಂದ ಮಿನಿಸ್ಟ್ರು ಅವರು ಬಂದು ನಮಗೆ ಈ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ತಗೊಳ್ಳೋಕ್ಕೆ ತುಂಬ ನಾವು ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ. ಯಾಕಂದರೆ PhD ಅವಾರ್ಡ್ ತಗೊಳ್ಳೋದು ತುಂಬಾ ಕಷ್ಟ ಕೆಲಸ ಆಗಿತ್ತು. ಆದರೆ ಈಗ ನಕ್ಷತ್ರ ನಾಡಿಯಿಂದ ನಮಗೆ ಸುಲಭವಾಗಿ ಸಿಗ್ತಾ ಇದೆ.
ಸೊ ಹಾಗಾಗಿ ಪ್ರತಿಯೊಬ್ಬರು ಒಂದು ಅಸ್ಟ್ರಾಲಜಿ ಕಲ್ತಿ ಅದನ್ನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನನ ಸುಖಮಯ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾನು 67ನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿನ ಕಲಿಯೋಕ್ಕೆ ಶುರು ಮಾಡಿದೆ. ನಾನು ಮೊದಲು ನನಗೆ ಜ್ಯೋತಿಷ್ಯ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಹಾಗೂ ನಮ್ಮ ಜೀವನ ಮುಂದೆ ಏನಾಗುತ್ತೆ, ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು. ನಾನು ಎಲ್ಲ ರೀತಿ ಏನು ಪೇಪರ್ ಬರುತ್ತೆ ಹಂಗೆ ದಿನ ಭವಿಷ್ಯ ನೋಡ್ಕೊಂಡು ಓದೋದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಚೇಂಜಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನಾನು ನಕ್ಷತ್ರ ನಾಡಿ ಬಂದು ಕಲ್ತ ಮೇಲೆ ಗೊತ್ತಾಗಿದ್ದು ಇಲ್ಲಿ ನಮ್ಮ ಜೀವನನ ನಾವು ಯಾವ ರೀತಿ ರೂಪಿಸ್ಕೋಬಹುದು, ಯಾವ ರೀತಿ ಇದೆ, ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ PhD ಹೋಲ್ಡರ್ಸ್ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಆ ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ. ನೀವು ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿಯೂ ಕ್ಲಾಸಸ್ಗೆ ಜಾಯಿನ್ ಆಗೋಕ್ಕೆ ಅವಕಾಶವಿದೆ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಾನು ನಿಮಗೆ ಹೇಳಿದೆ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿ. ಮಹಾಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಸೊ 144ನೇ ಮಹಾಕುಂಭಮೇಳದ ವಿಶೇಷತೆ ಏನು, ಪ್ರಯಾಗ್ರಾಜ್ನಲ್ಲೇ ಯಾಕೆ ನಡೀತಾ ಇದೆ, ಹಾಗೆ ಅಲ್ಲೋಗಿ ಸ್ನಾನ ಮಾಡೋದ್ರಿಂದ ಪಾಪಕರ್ಮಗಳನ್ನು ದೂರ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನು ಹೇಳ್ತಾರೆ ಗುರುಗಳು? ಬನ್ನಿ ಕೇಳೋಣ. ಗುರುಗಳು, ಏನು ರೀಸನ್ ಇದು ಅಂತ? ಭಾಳ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಪ್ರತಿ 6 ವರ್ಷಕ್ಕೊಂದ್ಸತಿ ಅರ್ಧ ಕುಂಭಮೇಳ ನಡೆಯುತ್ತೆ. 12 ವರ್ಷಕ್ಕೊಂದ್ಸತಿ ಪೂರ್ಣ ಕುಂಭಮೇಳ. 12ನ್ನ 12 ಮಲ್ಟಿಪ್ಲೈ ಮಾಡಿದ್ರೆ 144, ಅದು ಮಹಾಕುಂಭಮೇಳ. 3 ಥರ ನಡೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನ ಮ್ಯಾಕ್ಸಿಮಮ್ ಆಯುಸ್ಸು 100-120 ಹೋಗುತ್ತೆ. 144 ಯಾರ್ದು ಇಲ್ಲ. ಒಂದು ಕುಂಭಮೇಳದಿಂದ ಮತ್ತೊಂದು ಕುಂಭಮೇಳ ನೋಡೋಕ್ಕೆ ಕಷ್ಟ. ಸೊ ಅದಕ್ಕೆ ಈ ಟೈಮಲ್ಲಿ ಹುಟ್ಟಿರ್ತಕ್ಕಂಥವ್ರು ಅತ್ಯಂತ ಪುಣ್ಯವಂತರು ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಈ ಮಹಾಕುಂಭಮೇಳದಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಸೆಲೆಸ್ಟಿಯಲ್ ಆಕಾಶದಲ್ಲಿರ್ತಕ್ಕಂಥ ಸೆಲೆಸ್ಟಿಯಲ್ ಒಂದು ಏನು ಅರೇಂಜ್ಮೆಂಟ್ ಇದೆಯಲ್ಲ, ಆ ಗ್ರಹಗಳ ಅರೇಂಜ್ಮೆಂಟು 144 ಇಯರ್ಸ್ ಒಂದ್ಸತಿ ಅದೇ ಥರ ಬರುತ್ತೆ ಅಷ್ಟೇ. ಎಲ್ಲರೂ ಅದನ್ನು ಆ ಒಂದು ಎನರ್ಜೀಸ್ನ ತೊಗೊಳಕ್ಕಾಗಲ್ಲ. ಹಾಗೆ ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಹೋಗಿ ಅಲ್ಲಿ ಒಂದು 3 ಡುಬ್ಕಿ ಹೊಡಿತಾರೆ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು. ನಮಗೆ ಅತ್ಯಂತ ದೇಹ 70% ನೀರು, ಹಾಗೆ ನಮ್ಮ ಭೂಮಿ ಕೂಡ 70% ನೀರು. ನೀರಿಲ್ಲದೆ ನಾವಿಲ್ಲ, ಭೂಮಿನೂ ಕೂಡ ನೀರಿಲ್ಲದೆ ರೊಟೇಟ್ ಆಗಲ್ಲ. ಅಂಥ 70% ಭೂಮಿ ನೀರಿಟ್ಕೊಂಡೆ ಸುತ್ತಾ ಇದೆ, ತುಳುಕ್ತಾ ಇಲ್ಲ, ಆರಾಮಾಗಿ ಸುತ್ತಾ ಇದೆ, ಎಲ್ಲೂ ಚಲ್ತಾ ಇಲ್ಲ. ಅಷ್ಟು ಅದ್ಭುತವಾಗಿ ನಮ್ಮ ಟೆಕ್ನಾಲಜಿ ಇದೆ. ದೇವ್ರನ್ನೆಲ್ಲೂ ನೋಡೋದು ಬೇಡ, ನಮ್ಮ ಭೂಮಿ ನೋಡಿದ್ರೆ ಸಾಕು, ದೇವರು ಕಾಣಿಸ್ತಾನೆ. ಈ ತ್ರಿವೇಣಿ ಸಂಗಮದಲ್ಲಿ 3 ವಿಶೇಷವಾಗಿರ್ತಕ್ಕಂಥ ನದಿಗಳು ಅನೇಕ ಈ ಕಲ್ಲುಗಳನ್ನು ಹರ್ಕೊಂಡ್ ಬಂದಿರತಕ್ಕಂಥದ್ದು. ಇವತ್ತು ಒಂದು ಅಂಗಡಿಗೆ ಹೋಗ್ಬಿಟ್ಟು ನೀರು ಕೇಳಿದ್ರೆ ಸಡನ್ ಆಗಿ ಏನು ಹೇಳ್ತೀವಿ? ಮಿನರಲ್ ವಾಟರ್ ಕೊಡಿ. ಆ 3 ಸಂಗಮದಲ್ಲಿರ್ತಕ್ಕಂಥ ರಿಚ್ ಇನ್ ಮಿನರಲ್ಸ್, ಹೈ ರಿಚ್. ಆ 3 ಸೇರಿದಾಗ ಆಲ್ ಟೈಪ್ ಆಫ್ ಮಿನರಲ್ಸ್ ಅಲ್ಲಿರುತ್ತೆ. ಯಾವುದೇ ತಗೊಳ್ಳಿ, ವಾಟರ್ ತಗೊಳ್ಳಿ, ಇಟ್ ಇಸ್ ಎ ಕೆಮಿಕಲ್. ವಾಟರ್ ಇಸ್ ಎ ಕೆಮಿಕಲ್. ವಾಟರ್ ಯಾರು ಕೆಮಿಕಲ್ ಅಲ್ಲ ಅಂತ ಹೇಳ್ಬಿಡಿ ನೋಡೋಣ. H2O ಕೆಮಿಸ್ಟ್ರಿನೇ, 2 ಹೈಡ್ರೋಜನ್ 1 ಆಕ್ಸಿಜನ್, H2O. ಸೊ ಎವ್ರಿ ಪದಾರ್ಥ ನಮ್ಮಲ್ಲಿರ್ತಕ್ಕಂಥದ್ದು ಕೆಮಿಕಲ್ಲೇ. ಸೊ ಅದರಲ್ಲಿ ಗುಡ್ ಕೆಮಿಕಲ್, ಬ್ಯಾಡ್ ಕೆಮಿಕಲ್ ಅಂತ ಇರುತ್ತೆ. ತ್ರಿವೇಣಿ ಸಂಘದಲ್ಲಿ ನಾವು ಮುಳುಗಿದ್ರೆ ಗುಡ್ ಕೆಮಿಕಲ್ ನಮ್ಗೆ ಅಂಟ್ಕೊಳ್ಳುತ್ತೆ, ಗುಡ್ ಕೆಮಿಕಲ್ ಅಂಟ್ಕೊಳ್ಳುತ್ತೆ. ಇವತ್ತು ವಿಶೇಷ ಏನಂದ್ರೆ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು ಅಲ್ಲಿ ಸಂಗಮದಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ಭೇಟಿ ಅಂತೂ ಕೊಡ್ತಾ ಇದ್ದಾರೆ. ಸೊ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನ ನಾವು ಇದಕ್ಕೋಸ್ಕರ ಹೋಗಿ ಮಾಡ್ಕೊಂಡು ಬನ್ನಿ ಅಂದ್ರೆ ಬರಲ್ಲ. ಒಂದು ಮೇಳ ಅಂತ ಮಾಡಿದಾಗ ಎಲ್ಲರೂ ಹೋಗ್ತಾರೆ. ಇಲ್ಲಿ ಆರೋಗ್ಯನೂ ಆಗುತ್ತೆ, ಆಧ್ಯಾತ್ಮಿಕ ಚಿಂತನೆಯೂ ಇರುತ್ತೆ. ಅಷ್ಟು ಜನ ಆಧ್ಯಾತ್ಮಿಕ ನೋಡಿದಾಗ ನಮ್ಮ ಮನಸ್ಸು ಹಾರಾಡಬಾರ್ದು, ಮತ್ತೆ ಜೀವನ ಇವತ್ತಿದ್ದು ನಾಳೆ ಹೋಗೋ ದೇಹ ತಲೆ ಕೆಡ್ಸ್ಕೋಬಾರ್ದು, ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಅಲ್ಲಿ ಜನಗಳು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಆ ನೋಟ ನೋಡಬೇಕು, ಇಷ್ಟೇ ಜೀವನ ಅಂತ ಬರುತ್ತೆ. ಅದಕ್ಕೋಸ್ಕರ ಕುಂಭಮೇಳಕ್ಕೆ ನಾವು ಸಾಧಾರಣವಾಗಿರೋರು ನಾವು ಹೇಳೋವಂಥದ್ದು ಸುಮ್ಮನೆ ನಿಮ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅನ್ನೋದು ಏನಿಲ್ಲ. ಪ್ರಾಯಶ್ಚಿತ್ತಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಪ್ರಾಯಶ್ಚಿತ್ತ ಅಂತ ಏನು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಶೋರ್ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಇನ್ಫಾರ್ಮೇಷನ್ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.